ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ರಾಂತಿ ಮಾಡುವ ಮೂಲಕ ರಕ್ತ ನಾವು ಕೊಟ್ಟಿ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲೇಬೇಕಾಗುತ್ತೆ. ನೀವೇನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ ಅಥವಾ ಪರಿಸರ ನಾಶ ಮಾಡೋದಕ್ಕಾಗ್ಲಿ, ರೈತರನ್ನ ಊಳೆ ಬೆಳೆಸೋದಕ್ಕಾಗ್ಲಿ ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ನಾವು ಈ ತಿಂಗಳು ಎಂಡ್ ಒಳಗಡೆ ಮೋದಿ ಸಾಹೇಬ್ರದ್ದು ಕೂಡ ಟೈಮ್ ಕೇಳ್ತಾ ಇದೀವಿ. ದೆಹಲಿ ಚಲೋ ಅಂತ ಹೇಳಿ 30 ಜನ ಒಂದು ನಿಯೋಗವನ್ನ, ರೈತರು ನಿಯೋಗವನ್ನ ನಮ್ಮ ಬಿಜೆಪಿ ವತಿಯಿಂದ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಈಗ ತಾನೇ ನಾವು ನಮ್ಮ MP ಸಾಹೇಬ್ರಾದಂತ ಮಂಜುನಾಥ್ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು ಅವ್ರನ್ನ ಟೈಮ್ ತಗೊಳ್ಳಿ ಅಂತ ನಾವು ಕೇಳ್ಕೊಂಡಿದೀವಿ. ಆಯ್ತು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜಂತರ್ ಮಂತರಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಇದ್ರ ರಿಪೋರ್ಟ್ ಕಾರ್ಡ್ನ ನಾವು ಅಲ್ಲಿ ಜಂತರ್ ಮಂತರಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಇಡೀ ದೇಶಕ್ಕೆ ಇವರ ಅನ್ಯಾಯವನ್ನ, ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸವನ್ನ ನಾವು ಮುಂದೆ ಈ ಒಂದು ತಿಂಗಳು ಒಳಗಡೆ, ಈ ತಿಂಗಳು ಎಂಡ್ ಒಳಗಡೆ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನನೂ ಕೂಡ ನಾವು ಮಾಡಿದ್ದೀವಿ. ಹಾಗೇನೆ ಈ ಒಂದು ನಮ್ಮ ಅಶೋಕ್ ಸಾಹೇಬರು ಕೂಡ ಏನು ಈ ವಾರದಲ್ಲಿ ಅಥವಾ ಮುಂದಿನ ವಾರದೊಳಗಡೆ ಏನು ನಮ್ಮ ಬೈರ್ಮಂಗ್ಲ ಸರ್ಕಲ್ ಇಂದ ವಿಧಾನಸೌಧ ಚಲೋ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ, ಅಶೋಕಣ್ಣ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟರ್ ವಿಧಾನಸೌಧ ಚಲೋವನ್ನು ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತು ನೀವು ಮನೆಗೆ ಮತ್ತೆ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನು ಅನ್ನದಾತ ಇವತ್ತು ನಮ್ಗಿದ್ರೇನೆ ನಮ್ಮ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ತುಂಬ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಈ ಒಂದು ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತೆ ಇಲ್ಲಿ ಸರ್ಕಲಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನ ಅಂದ್ರೆ ಇವ್ರದ್ದೇನು ಇಲ್ಲ, ದುಡ್ಡು ಮಾಡಬೇಕು. ಈಗ ಇರೋವಂಥ ಆಸ್ತಿ ಎಲ್ಲಾದ್ರೂ ಹೊಡಿಬೇಕು. ಅವ್ರ ಲೈಫಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವ್ರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಹೊಡೆದ್ರು ಸರಿ, ಬಡಿದ್ರು ಸರಿ, ಏನಂದ್ರು ಸರಿ, ನಾನು ಮಾಡೋದು ಬಿಡಲ್ಲ ಅಂತ. ಅಂದ್ರೆ ಅವ್ರ ಹಠಾನ ನಾವು ಅರ್ಥ ಮಾಡ್ಕೋಬೇಕಾಯ್ತೈತೆ. ದಯಮಾಡಿ ಇಂಥದ್ರನ್ನೆಲ್ಲಾದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ಮ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನು ಉಳಿಸುವಂತ, ಏಕೆಂದ್ರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ, ನಮ್ಮ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷರಾಗಿದ್ದೀರಿ. ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸೋಂಥ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರು ಬರ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಹಾಕಿ. ದಯಮಾಡಿ 70 ಲಕ್ಷ ಲೀಟ್ರು ಇವತ್ತು ಈ ಭಾಗದಲ್ಲಿ, ಅಂದ್ರೆ ನಮ್ಮ ಬಮೂಲಲ್ಲಿ ಪ್ರತಿದಿನ ಹಾಲು ಬಂದ್ರೆ ಇಲ್ಲೇ 6 ಲಕ್ಷ ಲೀಟ್ರ್ ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರುವಂತ ಜಾಗವನ್ನ ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ಕೆ ಹೋಯ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನೂ ಕ್ಷಮಿಸಲ್ಲ. ದಯಮಾಡಿ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೆನ್ನೆ ಫೋನ್ ಮಾಡಿದ್ರು, ಹುಷಾರಿಲ್ಲ, ಇನ್ನು 2 ದಿನದಲ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಡೇಟ್ ಆದಷ್ಟು ಬೇಗನೆ ನಾವು ಕಾಲ್ನಡಿಗೆ ಜಾಥಾ ಮಾಡಕ್ಕೆ ಹೊರಟಿದ್ದೀವಿ ಸರ್. ನಾವು ನಮ್ಮ ಯಾರಾದರೂ ಬರ್ತಾರ ಅಂತ ಕೇಳ್ತಾ ಇದ್ವಿ, ಯಾರು ದೊಡ್ಡವ್ರು ಯಾರಾದರೂ ಬರ್ತಾರ ಪ್ರೆಸ್ ಮೀಟ್ಗೆ ಅಂತ ಹೇಳಿ ನಾವು ಟೈಮ್ ತೊಗೋಬೇಕಾಯಿತು. ನಿನ್ನೆ ನಿಖಿಲಣ್ಣವರು ಮತ್ತು ಮಂಜಣ್ಣವರೆಲ್ಲ ಸೇರ್ ಮಾಡಿದ್ರು. ಇವತ್ತು ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ, ಆಮೇಲೆ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಕೂಡ ಹೊರಗಡೆ ಹೋಗಿದ್ರು. ಹಾಗಾಗಿ ನಾವು ಸ್ವಲ್ಪ ಇದಾಯಿತು ಸರ್. ಇಲ್ಲ ಸರ್, ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆಲೇ ಮಾಡ್ತೀವಿ. JDS ಮತ್ತು BJP ಒಟ್ಟಿಗೆನೇ ನಾವು ಜೊತೆಲಿ ಮಾಡಿ ಇವತ್ತು ಡೆಲ್ಲಿಗೆ ಹೋಗೋ ಕೆಲಸವನ್ನು ಕೂಡ ಮಂಜಣ್ಣವ್ರ ಹತ್ರ ಮತ್ತು ನಿಖಿಲಣ್ಣವ್ರ ಹತ್ರ ಮಾತಾಡಿ ನಾವು ಅದನ್ನು ಕೂಡ ಇನ್ನೂ ಹೆಚ್ಚಿಗೆ ಜನ ಏನೋ ನಮ್ಮ ಆಗೋದಾದ್ರೆ ಅವ್ರನ್ನೂ ಕರ್ಕೊಂಡು ಜೊತೆಲಿ ಹೋಗುವಂಥ ಕೆಲಸ ಮಾಡ್ತೀವಿ ಸರ್. ಯಾವುದೂ ಇಲ್ಲ ಸರ್. ಸರ್ ಈಗ ಅಶೋಕಣ್ಣ ಹೇಳಿದ್ದೇನು, ಬೆಂಗಳೂರಲ್ಲಿರೋ ಒತ್ತಡ ಅಂದರು, ಏನು ಟ್ರಾಫಿಕ್ ಜಾಮ್ನ ಜನಗಳು ತೊಗೊಂಡೋಗಿ ಲೇಔಟ್ ಮಾಡಿ ಅಂತ ಹೇಳಿದ್ರು. ಅವ್ರು ಬಾಯ್ಬಿಟ್ಟು ಏನೋ ಹೇಳಿದ್ರ, ನೀವು ಲೇಔಟ್ ಮಾಡಿ. ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.